ಈಗ ಪ್ರಿಯಾಂಕಾ ಕ್ಷೇತ್ರದ್ದೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಸ್ಪರ್ಧಿಸ್ತಾರ ಅನ್ನುವಂತ ಕುತೂಹಲ ಇದೆ. ಸ್ಪರ್ಧಿಸೋದೆ ಆದ್ರೆ ಯಾವ ಕ್ಷೇತ್ರ ಅನ್ನುವಂತ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. ಕಾಂಗ್ರೆಸ್ನಲ್ಲೀಗ ಪ್ರಿಯಾಂಕಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಗರಿಗೆದರುತ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಸ್ಪರ್ಧಿಸ್ತಾರಾ, ಜೊತೆಗೆ ಸ್ಪರ್ಧಿಸೋದಾದ್ರೆ ಯಾವ ಕ್ಷೇತ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳು ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಈಗ ಹೊಸ ಉತ್ಸಾಹ ಬಂದಿದೆ. ಪ್ರಿಯಾಂಕಾ ನಮ್ಮಲ್ಲೇ ಬರಲಿ ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಲವು ಭಾಗಗಳ ಕಾರ್ಯಕರ್ತರ ಕೂಗು ಕೂಡ ಇದೇ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗ ಹೊಸ ಉತ್ಸಾಹ ಕೂಡ ಕಂಡು ಬರ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಲೋಕಸಭೆ ಸ್ಪರ್ಧೆ ಬಗ್ಗೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಸ್ಪರ್ಧೆಗೆ ಒಂದ್ ಕಡೆ ಒತ್ತಾಯ ಕೇಳಿ ಬರ್ತಾ ಇದ್ರೆ, ಕರ್ನಾಟಕದಿಂದಲೂ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಪ್ರಿಯಾಂಕಾ ಕ್ಷೇತ್ರದ ಬಗ್ಗೆ ಈಗ ಸದ್ಯದ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಕಪಿಲ್ ಸಿಬಲ್ ಟ್ವೀಟ್ ಕೂಡ ಮಾಡಿದ್ದಾರೆ. ಮುಕ್ತ ಭಾರತ ಅಂತ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕಪಿಲ್ ಸಿಬಲ್ ಅವರು. ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಇದೆ. ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ ಕೇಳಿ ಬರ್ತಾ ಇದೆ. ಉತ್ತರ ಪ್ರದೇಶದ ಭಾಗದಿಂದ ನಮ್ಮಿಂದ ಸ್ಪರ್ಧೆಯನ್ನ ಮಾಡ್ಲಿ ಅಂತ ಕೇಳ್ತಾ ಇದ್ರೆ, ಕರ್ನಾಟಕದ ಕಾರ್ಯಕರ್ತರು ಕೂಡ ಕರ್ನಾಟಕದಿಂದ ಸ್ಪರ್ಧೆ ಮಾಡ್ಲಿ ಅನ್ನುವಂತ ಒತ್ತಡವನ್ನ ಹಾಕ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಪುಷ್ಪಾ ಅಮರನಾಥ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪುಷ್ಪಾ ಅಮರನಾಥ್ ಅವರೇ. ನಮಸ್ತೆ, ಹೇಳಿ ಮೇಡಮ್. ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿ ಹೊಸ ಉತ್ಸಾಹ ಅಂತಾನೆ ಹೇಳ್ಬೇಕಾಗತ್ತೆ. ಪ್ರಿಯಾಂಕಾ ಗಾಂಧಿ ರಾಜಕೀಯದಲ್ಲಿ ಸಕ್ರಿಯರಾಗುವಂತ ವಿಚಾರಕ್ಕೆ ನೀವು ಕರ್ನಾಟಕದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಶಿಸ್ತೀರಾ, ಏನ್ ಹೇಳ್ತೀರಾ? ಖಂಡಿತ ಪ್ರಿಯಾಂಕಾ ಗಾಂಧಿ ಅವರು ಈ ರೀತಿ ಈ ಒಂದು ಸಂದರ್ಭದಲ್ಲಿ, ಸರಿಯಾದ ಸಂದರ್ಭದಲ್ಲಿ ನಮಗೆ ರಾಜಕೀಯ ಅಂದ್ರೆ ಆಕ್ಟಿವ್ ಪಾಲಿಟಿಕ್ಸ್ಗೆ ಮತ್ತೆ ಅವ್ರು ಬಂದಿರೋದು ನಮ್ಮೆಲ್ಲರಿಗೂ ಒಂದ್ ರೀತಿ ಶಕ್ತಿಯನ್ನ ಕೊಟ್ಟಿದೆ. ಅವ್ರೇನಾದ್ರೂ ಮತ್ತೆ ನಮ್ಮ ಕರ್ನಾಟಕದಿಂದ ಏನಾದ್ರೂ ಸ್ಪರ್ಧೆ ಮಾಡ್ಲಿಕ್ಕೆ ಇಷ್ಟಪಟ್ರೆ ಬಹಳ ಖುಷಿ ಪಡೋರು ಕನ್ನಡಿಗರು ನಾವಂತೂ ಅವ್ರನ್ನ ಸ್ವಾಗತಿಸ್ತೀವಿ. ಅವ್ರು ಎಲ್ಲೇ ನಿಂತ್ರು ಗೆಲ್ತಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಅವರು ಏನು ನಿದ್ದೆ ಮಾಡ್ತಿಲ್ಲ, ನಿನ್ನೆಯಿಂದ ಬಹುಶಃ ನಿದ್ದೆ ಮಾಡ್ತಿಲ್ಲ. ಅವರ ಕನಸು ಏನಿತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ, ಅದೆಲ್ಲ ಇವತ್ತು ನೂರಾಗಿರೋದ್ರಿಂದ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲೇ ನಿಂತ್ರು, ದೇಶದ ಯಾವ ಕ್ಷೇತ್ರದಲ್ಲಿ ನಿಂತ್ರು ಗೆಲ್ತಾರೆ. ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಒಂದು ಪಡಿಯಚ್ಚು ಅಂತಾನೆ ಅವ್ರನ್ನ ಇವತ್ತು ನಾವು ಅನ್ಕೊಂಡಿದೀವಿ. ಅಂತ ಒಬ್ಬ ನಾಯಕಿ ನಮ್ಮ ಒಂದು ಕರ್ನಾಟಕದಲ್ಲಿ ಬಂದು ಸ್ಪರ್ಧೆ ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಅವರ ನಿರ್ಧಾರವನ್ನ ಮತ್ತು ಪಕ್ಷದ ಒಂದು ನಿರ್ಧಾರವನ್ನ ಸ್ವಾಗತಿಸ್ತೀವಿ. ಅಂದ್ರೆ ಕರ್ನಾಟಕದಿಂದನೇ ಸ್ಪರ್ಧೆ ಮಾಡ್ಬೇಕು ಅಂತ ಏನಿಲ್ಲ, ಯಾವ ಕ್ಷೇತ್ರದಲ್ಲೂ ನಿಂತ್ರು ಕೂಡ ಖುಷಿ ಇದೆ ನಿಮ್ಗೆ? ಖಂಡಿತ. ಆದ್ರೆ ಕರ್ನಾಟಕಕ್ಕೆ ಬಂದ್ರೆ ಇನ್ನೂ ಹೆಚ್ಚು ನಾವು ಖುಷಿ ಪಡ್ತೀವಿ. ನಮ್ಮ ನಾಯಕಿ ಇಲ್ಲಿ ಬಂದು ಸ್ಪರ್ಧೆ ಮಾಡ್ತೀನಿ ಅಂತ ಅವ್ರೇನಾದ್ರು ತೀರ್ಮಾನ ತಕೊಂಡ್ರೆ ಖಂಡಿತ ನಾವೆಲ್ರು, ಅದ್ರಲ್ಲೂ ಮಹಿಳೆಯರಂತೂ ಹೆಚ್ಚು ಖುಷಿ ಪಡ್ತೀವಿ. ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು, ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ನಮ್ಮ ನಾಯಕಿ ಇಲ್ಲಿ ನಮ್ಮ ರಾಜ್ಯದಿಂದನೇ ಗೆದ್ದಿದ್ರು. ಅವರ ಒಂದು ಇತಿಹಾಸ ಮರುಕಳಿಸ್ಲಿಕ್ಕೆ ಇದೊಂದು ಅವಕಾಶ. ಖಂಡಿತ ಪ್ರಿಯಾಂಕಾ ಗಾಂಧೀಜಿ ಅವರು ಬಂದು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂದ್ರೆ ನಾವೆಲ್ಲರೂ ಬಹಳ ಖುಷಿ ಪಡ್ತೀವಿ. ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಪುಷ್ಪಾ ಅಮರನಾಥ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.